ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪದವಿ ಮುಗಿತಾ ಇದ್ದಂತೆ IPS ಅಧಿಕಾರಿಯಾಗಬೇಕಾ? ಹಾಗಿದ್ರೆ 22 ವರ್ಷಕ್ಕೆ IPS ಆದ ಸಫಿನ್ ಹಸನ್ ಸಕ್ಸಸ್ ಸ್ಟೋರಿಯನ್ನ ತಿಳಿಸ್ತೀನಿ ನೋಡಿ. ಸಿನಿಮಾ ನೋಡಿಯೋ, ಟಿವಿಗಳಲ್ಲಿ IPS ಅಧಿಕಾರಿಗಳ ಕಾರ್ಯವೈಖರಿ, ಅಧಿಕಾರ ನೋಡಿಯೋ ತಾನೂ ಸಹ IPS ಅಧಿಕಾರಿ ಆಗಬೇಕು ಅಂದ್ಕೊಂಡವರು ಸಹ ಅದನ್ನ ಕಾರ್ಯರೂಪಕ್ಕೆ ತರುವವರು ವಿರಳ. ತಂದ್ರೂ ಸಹ ಡಿಗ್ರಿ ಮುಗಿದ ನಂತರ IPS ಅಧಿಕಾರಿಯಾಗಲು ಏನು ಓದಬೇಕು, ಹೇಗೆ ಓದಬೇಕು, ಕೋಚಿಂಗ್ಗೆ ತಲೆ ಕೆಡಿಸ್ಕೊಳ್ಳೋದು ಆಗಲೇ. ಇದನ್ನ ಪಕ್ಕಕ್ಕಿಡೋಣ. ನೀವು ಚಿಕ್ಕ ವಯಸ್ಸಿಗೆ ಅಂದರೆ ಡಿಗ್ರಿ ಮುಗಿತಾ ಇದ್ದಂತೆ IPS ಅಧಿಕಾರಿ ಆಗಬೇಕು ಅನ್ನೋ ಕನಸು ಹೊತ್ತಿದ್ದಲ್ಲಿ ಅದಕ್ಕೆ ಸ್ಫೂರ್ತಿ ನೀಡುವ 22 ವರ್ಷಕ್ಕೆ IPS ಆದ ಸಫಿನ್ ಹಸನ್ ರವರ ಸಕ್ಸಸ್ ಸ್ಟೋರಿಯನ್ನ ತಿಳಿಲೇಬೇಕು. ಇವರ ಸ್ಟೋರಿ ಓದೋದ್ರಿಂದ ನಿಮಗೆ ನೀವು IPS ಆಗುವ ಸಾಧ್ಯತೆಗಳು ಹೇಗಿವೆ, ಹೇಗೆ ಪ್ಲಾನ್ ಮಾಡ್ಕೊಳ್ಬೇಕು, ಹೇಗೆ ಓದಬೇಕು, ಎಷ್ಟು ಎಫರ್ಟ್ ಹಾಕಬೇಕು ಎಂಬೆಲ್ಲ ಅಂಶಗಳು ತಿಳಿಯುತ್ತೆ. ಸಫಿನ್ ಹಸನ್ ಗುಜರಾತ್ ಮೂಲದವರು. ಗುಜರಾತ್ ರಾಜ್ಯದ ಪಾಲನ್ಪುರಿಯ ಕನೋದರ್ ಗ್ರಾಮದ ಒಂದು ಬಡ ಕುಟುಂಬದಲ್ಲಿ ಸಫೀನ್ 1995ರಲ್ಲಿ ಜನಿಸಿದ್ರು. ಅವರ ತಂದೆ ಮುಸ್ತಾಫಾ, ತಾಯಿ ನಸೀಮಾ ಬಾನು. ಇವರಿಬ್ಬರು ವಜ್ರ ಖನಿಜ ಕಂಪನಿಯ ಕಾರ್ಮಿಕರಾಗಿ ದುಡಿದವರು. ಸಫೀನ್ ಬುದ್ಧಿವಂತಿಕೆಗೆ ಮೆಚ್ಚಿ ಓದಲು ಯಾವುದೇ ರೀತಿಯ ಕೊರತೆ ಬರದಂತೆ ಪ್ರೋತ್ಸಾಹಿಸಿದ್ರು. ತಾಯಿ ನಸೀಮಾ ಬಾನುರವರು 200 ಕಿಲೋಮೀಟರ್ವರೆಗೂ ಹೋಗಿ ಗೋಧಿ ಹಿಟ್ಟು ತಂದು ಚಪಾತಿ ಮಾಡಿ ಮಾರಾಟ ಮಾಡಿ ಹಗಲಿರುಳು ಎನ್ನದೆ ಮಗನ ಸಾಧನೆಗೆ ಹೆಗಲು ನೀಡಿದ್ರು. ಇವರ ಪ್ರೋತ್ಸಾಹದ ಫಲವಾಗಿಯೇ ಹಸನ್ ಸಫೀನ್ ಅತಿ ಕಿರಿಯ ವಯಸ್ಸಿಗೆ ಅವರಿಗೆ 22ನೇ ವರ್ಷ ಇದ್ದಾಗಲೇ IPS ಅಧಿಕಾರಿಯಾಗಿ ಹೊರಹೊಮ್ಮಿದ್ರು. ಗುಜರಾತ್ ರಾಜ್ಯದ ಪಾಲನ್ಪುರಿಯ ಕನೋದರ್ ಹಳ್ಳಿಗೆ ಒಂದು ದಿನ ಜಿಲ್ಲಾಧಿಕಾರಿಯವರು ಬಂದಿದ್ರಂತೆ. ಈ ವೇಳೆ DM ಅವರಿಗೆ ಪೊಲೀಸ್ ಮತ್ತು PA ಬೆಂಗಾವಲಾಗಿ ಇದ್ರಂತೆ. ಹಳ್ಳಿಯ ಸಮಸ್ಯೆ ಏನು, ಬಹುಬೇಗ ಪರಿಹಾರ ನೀಡುವ ಬಗೆಯನ್ನ ಆ ಅಧಿಕಾರಿ ವಿವರಿಸಿದ್ರಂತೆ. ಆ ಆಡಳಿತ ವೈಖರಿ, ಅವರ ಪವರ್ ನೋಡಿ ನಾನು ಒಳ್ಳೆಯ ಉನ್ನತ ಅಧಿಕಾರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಜಿಲ್ಲಾಧಿಕಾರಿ ಆಗೋದು ಹೇಗೆ ಅಂತ ಕೇಳಿದ್ರಂತೆ. ಅಂದಿನಿಂದ ಹಲವರ ಮಾರ್ಗದರ್ಶನ ಪಡೆದು ಕಠಿಣ ಪರಿಶ್ರಮ ವಹಿಸಿ ಓದಿದ್ರಂತೆ ಸಫಿನ್. ಅವರು ಚಿಕ್ಕ ವಯಸ್ಸಿಗೆ ದೊಡ್ಡ ಅಧಿಕಾರಿಯಾಗುವ ಕನಸು ಹೊತ್ತ ಕಾರಣ ಚೆನ್ನಾಗಿ ಓದಿದ್ದಲ್ಲದೆ PUC, ಡಿಗ್ರಿ ಹಂತದಲ್ಲೂ ಸಹ UPSC ಪರೀಕ್ಷೆಗೆ ಸಹಾಯವಾಗುವಂತೆ ಓದಿಕೊಳ್ತಾ ಇದ್ರಂತೆ. ಸಫಿನ್ ಹಸನ್ ರವರ ಸಾಧನೆಗೆ ಸ್ನೇಹಿತರು, ಶಿಕ್ಷಕರು, ಹಲವು ಕಾಣದ ಕೈಗಳು ಮಾರ್ಗದರ್ಶನ, ಸಹಾಯ ಮಾಡಿವೆಯಂತೆ. ಅವರೇ ತಿಳಿಸಿರುವ ಪ್ರಕಾರ ಅವರ ಹೈಸ್ಕೂಲ್ ಪ್ರಾಂಶುಪಾಲರು ದೆಹಲಿಯಲ್ಲಿ UPSC ಕೋಚಿಂಗ್ ಪಡೆಯಲು 80,000 ಶುಲ್ಕ ಪಾವತಿಸಿದ್ರಂತೆ. ಇನ್ನು ಗುಜರಾತ್ನ ಪ್ರೋಲ್ರಾ ಕುಟುಂಬ ಕೂಡ 2 ವರ್ಷ ಸಾಕಿದ್ದು ಕೋಚಿಂಗ್ ಶುಲ್ಕವನ್ನ ನೀಡಿದ್ರಂತೆ. ಸಫಿನ್ ಹಸನ್ ಉನ್ನತ ಅಧಿಕಾರಿಯಾಗಬೇಕು ಅಂದುಕೊಂಡಾಗಿನಿಂದ ನಿರಂತರ ಪರಿಶ್ರಮ ಹಾಕಿದ್ದಾರೆ. ಮೊದಲ ಬಾರಿ ಪರೀಕ್ಷೆಗೆ ಹೋಗುವ ವೇಳೆ ಅಪಘಾತಕ್ಕೀಡಾಗಿ ಗಂಭೀರ ಸಮಸ್ಯೆ ಎದುರಿಸಿದ್ರಂತೆ. ಆದರೂ ಧೃತಿಗೆಡದ ಹಸನ್ 2ನೇ ಬಾರಿ IPS ಪರೀಕ್ಷೆ ಬರೆದು ಪಾಸ್ ಮಾಡಿದ್ರಂತೆ. ಮೊದಲ ಬಾರಿ 570ನೇ ರ್ಯಾಂಕ್ ಪಡೆದ ಕಾರಣ IPS ನಿರಾಸೆಯಾಗಿತ್ತಂತೆ. ಆದರೆ 2ನೇ ಬಾರಿಗೆ IPS ಪಾಸ್ ಮಾಡಿದ್ರಂತೆ. ಸಫಿನ್ ಹಸನ್ ತಮ್ಮ ಟ್ವಿಟರ್ ಪೇಜ್ನಲ್ಲಿ ನೀಡಿದ್ದ ಮಾಹಿತಿ ಪ್ರಕಾರ ಗುಜರಾತ್ನ ಅಹಮದಾಬಾದ್ ಸಿಟಿಯಲ್ಲಿ DCP ಆಗಿದ್ದಾರೆ ಅಂತ ತಿಳಿದಿದೆ. ಇವರು ಮೊದಲು ಸ್ಫೂರ್ತಿಗೊಂಡಿದ್ದು IAS ಅಧಿಕಾರಿಯಾಗಲು. ಆದ್ರೀಗ IPS ಅಧಿಕಾರಿಯಾಗಿದ್ದು ಅದಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ. IPS ಆಗಿರೋದಕ್ಕೆ ಇನ್ನೂ ಹೆಚ್ಚಿನ ಸಂತೋಷ ವ್ಯಕ್ತಪಡಿಸಿದ್ದಾರೆ.